ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಮಳೆ ಅಬ್ಬರಿಸ್ತಾ ಇದೆ. ವಿದ್ಯುತ್ ಕಂಬಗಳು ಕೂಡ ಧರಶಾಹಿ ಆಗ್ತಾ ಇದೆ, ಮರಗಳು ಕೂಡ ಧರಶಾಹಿ ಆಗ್ತಿದೆ. ಹೆದ್ದಾರಿಗೆ ಬೃಹತ್ ಗಾತ್ರದ ಮರವೊಂದು ಉರುಳಿ ಬಿದ್ದಿದೆ. ಹೊನ್ನಾವರದ ಬಾಳೆಗದ್ದೆ ಗ್ರಾಮದ ಹೆದ್ದಾರಿ ಬಳಿ ಬಿದ್ದಿರುವಂತಹ ಮರ ಹೊನ್ನಾವರ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಸಂಭವಿಸಿದೆ. ಯಾವುದೇ ರೀತಿಯ ಅಪಾಯಗಳಾಗಿಲ್ಲ, ಬಟ್ ಬಿರುಗಾಳಿ ಸಹಿತ ಜೋರು ಮಳೆಯಾದಂತಹ ಸಂದರ್ಭದಲ್ಲಿ ವಿದ್ಯುತ್ ಕಂಬಗಳು ಮರಗಳು ಬೀಳೋದು ಸಾಮಾನ್ಯ. ಅದರಂತೆ ಮನೆಯ ಪಕ್ಕದಲ್ಲೇ ಇದ್ದಂತಹ ಬೃಹತ್ ಗಾತ್ರದ ಮರ ಕಾರಿನ ಮೇಲೆ ಬಿದ್ದಿರೋದನ್ನ ಗಮನಿಸ್ತಾ ಇದ್ರಿ. ಅದನ್ನ ಕಟ್ ಮಾಡೋ ಮೂಲಕವಾಗಿ ತೆರವು ಮಾಡುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಒಂದು ಕಡೆಯಲ್ಲಿ ರಸ್ತೆಯುದ್ದಕ್ಕೂ ನೀರು ಎಷ್ಟೆತ್ತರಕ್ಕೆ ನಿಂತಿದೆ ಅನ್ನೋದನ್ನು ಗಮನಿಸ್ತಾ ಇದ್ರಿ. ಇದರ ನಡುವಲ್ಲೇ ಎಲ್ಲರೂ ಕೂಡ ಸಂಚಾರವನ್ನ ನಡೆಸಬೇಕಾಗಿದೆ. ಜನರ ಪರದಾಟವಂತೂ ಹೇಳತೀರದಾಗಿದೆ. ನೋಡಿ, ಆ ಮಕ್ಕಳು, ಶಾಲಾ ಮಕ್ಕಳು ಕೆಸರು ಜಾರಿ ಬೀಳುವಂತಹ ಪರಿಸ್ಥಿತಿ. ಒಬ್ಬರೊಬ್ಬರು ಕೈ ಹಿಡ್ಕೊಂಡು ಅಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದು, ರಸ್ತೆಯುದ್ದಕ್ಕೂ ನೀರು ನಿಂತಿದ್ರು ಕೂಡ ವಾಹನ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಮಗದೊಂದು ಕಡೆಯಲ್ಲಿ ಬೃಹತ್ ಗಾತ್ರದ ಮರವೊಂದು ಕಾರಿನ ಮೇಲೆ ಬಿದ್ದಿದೆ. ದೃಷ್ಟವಶಾತ್ ಪ್ರಾಣಾಪಾಯಗಳೇನು ಆಗಿಲ್ಲ. ಅದು ಕೂಡ ಮನೆಯ ಬಳಿಯೇ ಇದ್ದಂತಹ ಮರ. ಹೆಚ್ಚು ಕಮ್ಮಿ ಆಗಿದ್ರೂ ಕೂಡ ಯಾರ ಮೇಲಾದರೂ ಬಿದ್ದು ಅಪಾಯಗಳಾಗುವ ಚಾನ್ಸಸ್ ಇತ್ತು. ಅಂಥ ಯಾವ ಸನ್ನಿವೇಶಗಳು ಕೂಡ ಜರುಗಿಲ್ಲ. ಸದ್ಯ ಈಗ ಆ ಮರವನ್ನು ತೆರವುಗೊಳಿಸ್ತಾ ಇದ್ದಾರೆ.